ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನದ ಮೂರನೇ ಅಕ್ಷರ ಲ ಅಂದರೆ ಯಾ ಮತ್ತು ರಾ. ನಾವು ಹಿಂದಿನ ಕ್ಲಾಸಲ್ಲಿ ಗುಣಿತಾಕ್ಷರಗಳ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಲ ಗುಣಿತಾಕ್ಷರಗಳ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಪದ ಲ. ತಲೆಕಟ್ಟು ಕೊಡ್ಬೋದು ಅಥವಾ ಹಾಗೂ ಬರಿಬೋದು. ಲಾಗೆ ಲ ವ ಸೊನ್ನೆ ಲವಂಗ. ಲವಂಗ ಅಂತ ಒಂದು ಸುಲಭವಾದ ಪದ. ಇನ್ನೂ ಒಂದು ಪದ ಬೇಕು ಅಂದ್ರೂ ಬರ್ಕೊಳ್ಳೋಣ. ಲ ಟ ಗುಡಿಸು ಟಿ. ಟೀಗೆ ಟ ಒತ್ತು ಲಟ್ಟಿ. ಸ ಕೊಂಬು ಸು ಲಟ್ಟಿಸು ಅಂತ ಒಂದು ಪದ. ನೆಕ್ಸ್ಟ್ ಲಾ ಕಿಲಿ ಲಾ ಆಗುತ್ತೆ. ಅದಕ್ಕೆ ಲಾ ಕಿಲಿ ಲಾ. ರಾ ಗುಡಿಸು ರೀ. ಗ ಳು ಲಾರಿಗಳು ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಥವಾ ಲಾಲಿ ಅಂತಲೂ ಇದೆ, ಬೇಕಾದಷ್ಟು ಪದ ಇದೆ. ಲಾಲಿ ಅಂತ ಒಂದು ಪದ. ನೆಕ್ಸ್ಟ್ ಲಾ ಗುಡಿಸು ಲಿ. ಲಾ ಗುಡಿಸು ಲೀಗೆ ಲೀ. ಪ ಗುಡಿಸು ಪಿ ಲಿಪಿ. ಗ ಳ ನಾ ಕೊಂಬು ನು. ನೂಗೆ ನಾವತ್ತು ಕೊಡೋಣ. ಲಿಪಿಗಳನ್ನು ಅಂತ ಒಂದು ಪದ ಬರೆಯೋಣ. ನೆಕ್ಸ್ಟ್ ಲೀ. ಲಾ ಗುಡಿಸು ದೀರ್ಘ ಲೀ ಅಂತಾಗುತ್ತೆ. ಅದಕ್ಕೆ ಲಾ ಗುಡಿಸು ದೀರ್ಘ ಲೀ. ಲಾ ಕಿಲಿ ಲಾ ಲೀಲಾ. ಜಾ ದೀರ್ಘ ಜಾ ಲ ಲೀಲಾ ಜಾಲ ಅಂತ ಒಂದು ಪದವನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ಲಾಗೆ ಕೊಂಬು ಲು ಆಗುತ್ತೆ. ಅದಕ್ಕೆ ಲಾ ಕೊಂಬು ಲು. ಕಾ ಕಿಲಿ ಕಾ ಆಗುತ್ತೆ. ಅದಕ್ಕೆ ಸಾ ಒತ್ತು ವಿಜಾತಿಯ ಒತ್ತಕ್ಷರ ಬರಿತಾ ಇದ್ದೀನಿ. ಈಗ ಇದು ಹೇಗೆ ಓದೋದಂದರೆ ಲು ಆದಮೇಲೆ ಕಾ ಅಂತ ಇರೋದು ಕ ಅರ್ಧ ಅಕ್ಷರವಾಗಿ ಪರಿಣಮಿಸುತ್ತೆ, ಅಂದರೆ ಕ ಆಗುತ್ತೆ. ಈ ಸ್ವರ ಅಂದರೆ ಇಲ್ಲಿ ದೀರ್ಘ ಸ್ವರ ಇದೆ, ಅದು ಈ ಕೆಳಗಡೆ ಇರೋವಂಥ ಸಾ ವ್ಯಂಜನಕ್ಕೆ ಆ್ಯಡ್ ಆಗುತ್ತೆ. ಅಂದರೆ ಲುಕ್ ಸಾ ನ ಲುಕ್ಸಾನ ಅಂತ ಒಂದು ಪದ ಬರೆಯೋಣ. ನೆಕ್ಸ್ಟ್ ಲಾ ಕೊಂಬಕಿಲಿ ಲೂ ಆಗುತ್ತೆ. ಅದಕ್ಕೆ ಲಾ ಕೊಂಬಕಿಲಿ ಲೂ. ಸಾ ಗುಡಿಸು ಸಿ. ಯಾ ದೀರ್ಘ ಯಾ ನ ಲೂಸಿಯಾನ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಲಾಗೆ ಒಟ್ರು ಸುಳಿ ಲ್ರೂ ಆಗುತ್ತೆ. ಲ್ರೂಗೆ ಅಷ್ಟಾಗಿ ಪದಗಳಿಲ್ಲ, ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ನಾವು ಲ್ರೂ ಪಾಗುಡಿಸು ಪಿ ಕಾನ ಇಕ್ಕ ಮಾಡಿ ಎಸ್ ಅಂದರೆ ಸಾ ಒತ್ತಕ್ಷರ ಕೊಡ್ತೀನಿ. ಲ್ರುಪಿಕ್ಸ್ ಅಂತ ಒಂದು ಪದ ರಚನೆ ಮಾಡ್ತೀನಿ. ಇದು ಪದ ಇಲ್ಲದಿರ್ಬೋದು, ನಾನು ಜಸ್ಟ್ ಈ ಒಟ್ರು ಸುಳಿ ಲಾಗೆ ಪ್ರಯೋಗ ಮಾಡೋಕ್ಕೋಸ್ಕರ ಅಂದರೆ ಬಳಸೋಕ್ಕೋಸ್ಕರ ಈ ಪದವನ್ನು ಕೊಟ್ಟಿದ್ದೀನಿ. ಇದು ಲ್ರುಪಿಕ್ಸ್ ಅಂತ ಪ್ರೊನೌನ್ಸಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಗೆ ಏತ್ವ. ಲಾಕೇತ್ವ ಲೇ ಆಗುತ್ತೆ. ಅದಕ್ಕೆ ಲಾಕೇತ್ವ ಲೇ. ಕಾ ಬರೆದು ಕಾಗೆ ಕಾವತ್ತು, ಅಂದರೆ ಇದು ಸಜಾತಿಯ ಒತ್ತಕ್ಷರ. ಲೆಕ್ಕ ಪ. ತಾಗೆ ಅರ್ಧ ಚಂದ್ರ ಕೊಡ್ತೀನಿ. ತ್ರ ಆಗುತ್ತೆ. ಲೆಕ್ಕ ಪತ್ರ. ಗ ಳ ಕೊಂಬು ಳು ಲೆಕ್ಕ ಪತ್ರಗಳು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಲಾಗೆ ಏತ್ವ ಲೇ ಆಗುತ್ತೆ. ಲಾಗೇತ್ವ ಲೇ. ಪ ದೀರ್ಘ ಪ ಲೇಪ. ಕಾ ಗುಡಿಸು ಕೀ. ಕೀಗೆ ಎರಡನೇ ಶಾ ಒತ್ತು ಲೇಪಾಕ್ಷಿ. ಯಾ ಮಾ ಮಾಗೆ ಮಾ ಒತ್ತು ಲೇಪಾಕ್ಷಿಯಮ್ಮ
ನ ವ ರಾ ಕೊಂಬು ರು. ಲೇಪಾಕ್ಷಿಯಮ್ಮನವರು ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಲೇ ಹಾಕಿ ಕೆಳಗಡೆ ಹೀಗೆ ಕೊಟ್ಟಿವಿ ಅಂದರೆ ಲೈ ಆಗುತ್ತೆ. ಲೈಗೆ ಈ ಥರ ಹಾಕಿ ಲೈ ಕಾ ಬರೆದು ಇಕ್ ಮಾಡಿ ಎಸ್ ಅಂದರೆ ಸಾವತ್ತಕ್ಷರ ಕೊಡ್ತೀನಿ. ಲೈಕ್ಸ್ ಅಂತ ಒಂದು ಪದ. ನೆಕ್ಸ್ಟ್ ಲಾಕೈತವ ಲೈ ಲಾ ದೀರ್ಘ ಲ ಲೈಲಾ ಮಾ. ನೆಕ್ಸ್ಟ್ ಜಾಗೆ ಕೊಂಬು ಜೂ. ಜೂಗೆ ನಾವತ್ತು ಕೊಡ್ತೀನಿ. ಈಗ ಏನಾಗುತ್ತೆ, ಇದು ಲೈಲಾ ಮಜ್ನು ಅಂತ ಆಗುತ್ತೆ. ಅಂದರೆ ಜಾ ಕೊಂಬು ಜೂ. ಜೂಗೆ ನಾವತ್ತು ಕೊಟ್ಟಾಗ ಏನಾಗುತ್ತೆ, ಈ ಜೂ ಬಂದ ಇಜ್ ಆಗುತ್ತೆ ಅರ್ಧ. ಈ ಕೊಂಬಿದೆಲ್ಲ ಸ್ವರ ಸೌಂಡು ಅದು ಈ ಕೆಳಗಡೆ ಇರೋವಂಥ ಒತ್ತಕ್ಷರಕ್ಕೆ ಸೇರಿಕೊಳ್ಳುತ್ತೆ. ಇನ್ ಅಂತ ಇರೋದು ನೂ ಆಗುತ್ತೆ. ಸೊ ಲೈಲಾ ಮಜ್ನು, ಲೈಲಾ ಮಜ್ನು ಅಂತ ಆಗುತ್ತೆ. ನೆಕ್ಸ್ಟ್ ಲಾಕೆ ಏತ್ವ ಕೊಂಬಕಿಲಿ ಲೋ ಆಗುತ್ತೆ. ಅದಕ್ಕೆ ಲಾ ಏತ್ವ ಕೊಂಬಕಿಲಿ ಲೋ. ಟಾ ಬರೆದು ಏತ್ವ ಕೊಟ್ಬಿಡೋಣ. ಅದಕ್ಕೆ ಟಾವತ್ತು ಕೊಡೋಣ. ಲೊಟ್ಟೆ ಚಾ ದೀರ್ಘ ಚಾ ಕಾ ಏತ್ವ ಕೊಂಬಕಿಲಿ ದೀರ್ಘ ಲೊಟ್ಟೆ ಚಾಕೋ ಪೈ. ಪಾಕೇತ್ವ ಬರೆದು ಕೆಳಗಡೆ ಹೀಗೆ ಕೊಟ್ಟರೆ ಪೈ ಆಗುತ್ತೆ. ಲೊಟ್ಟೆ ಚಾಕೋ ಪೈ ಅಂತ ಒಂದು ವರ್ಡ್ನ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಲಾ ಏತ್ವ ಕೊಂಬಕಿಲಿ ದೀರ್ಘ ಲೋ ಆಗುತ್ತೆ. ಅದಕ್ಕೆ ಲಾ ಏತ್ವ ಕೊಂಬಕಿಲಿ ದೀರ್ಘ ಲೋ ಟ ಸಾನ ಎಸ್ ಮಾಡೋಣ. ಲೋಟಸ್ ಅಂತ ಒಂದು ಪದ, ಅಥವಾ ಲೋ ಕ ಲೋಕ ಅಂತ ಒಂದು ಪದ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಲಾಗೆ ಔತ್ವ ಲವ್ ಆಗುತ್ತೆ. ಅದಕ್ಕೆ ಲಾ ಕೌತ್ವ ಲವ್. ಖ ಎರಡನೇ ಖ ಗುಣಿಸು ಖಿ ಲೌಖಿ ಖ ಲೌಕಿಕ ಲೌಕಿಕ. ಬಾ ದಾ ಕೊಂಬು ದೂ ಕಾ ಕೊಂಬು ಕು ಲೌಕಿಕ ಬದುಕು ಅಂತ ಒಂದು ಪದ. ನೆಕ್ಸ್ಟ್ ಲಾಗೆ ಒಂದು ಸೊನ್ನೆ ಲಮ್ ಆಗುತ್ತೆ. ಅದಕ್ಕೆ ಲಾಗೊಂದು ಸೊನ್ನೆ ಲಮ್. ಬಾ ನಾ ಗುಡಿಸು ನಿ ಲಂಬಾಣಿ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಲಹ, ಇದು ಕೊನೆಯ ಅಕ್ಷರ ಲಹ ಆಗುತ್ತೆ. ಸೊ ಈಗ ಇದಿಷ್ಟು ಲಾಗುಣಿತಾಕ್ಷರದ ಪದಗಳು ಒಂದು ಸರಿ ಹೇಳಿ ನೋಡ್ಬಿಡೋಣ. ಲ ಲವಂಗ ಲಟ್ಟಿಸು. ಲಾಕಿಲಿ ಲಾ ಲಾರಿಗಳು ಅಥವಾ ಲಾಲಿ. ಲಾಗುಡಿಸು ಲಿ ಲಿಪಿಗಳನ್ನು. ಲಾಗುಡಿಸು ದೀರ್ಘ ಲೀ ಲೀಲಾ ಜಾಲ. ಲಾಕೊಂಬುಲು ಲುಕ್ಸಾನ. ಲಾಕೊಂಬು ಕಿಲಿ ಲೂ ಲೂಸಿಯಾನ. ಲಾ ಕೊಟ್ರು ಸುಲಿಲ್ರು ಲೃಪಿಕ್ಸ್. ಲಾಕೇತುವ ಲೇ ಲೆಕ್ಕಪತ್ರಗಳು. ಲಾಕೇತುವನ್ ದೀರ್ಘ ಲೇ ಲೇಪಾಕ್ಷಿಯಮ್ಮನವರು. ಲಾಕೈತುವ ಲೈ ಲೈಕ್ಸ್. ಇನ್ನೊಂದು ಪದ ಲೈಲಾ ಮಜ್ನು. ಲಾಗೆ ಏತ್ವ ಕೊಂಬು ಕಿಲಿ ಕೊಟ್ಟು ಲೋ ಮಾಡಿದ್ದೀವಿ, ಅದು ಲೊಟ್ಟೆ ಚಾಕೋ ಪೈ ಅಂತ ಒಂದು ಪದ. ಲಾ ಏತ್ವ ಕೊಂಬು ಕಿಲಿ ದೀರ್ಘ ಲೋ ಲೋಟಸ್. ಇನ್ನೊಂದು ಪದ ಲೋಕ. ಲಾಕೌತ್ವ ಲವ್ ಲೌಕಿಕ ಬದುಕು. ಲಾಗೊಂದು ಸೊನ್ನೆ ಲಂ ಲಂಬಾಣಿ ಲಹ ಅಂತ ಇದಿಷ್ಟು ಪದಗಳು ಲಾಗುಣಿತಾಕ್ಷರದ್ದು. ಇದೆಲ್ಲ ಒಂದು ಸರಿ ಚೆನ್ನಾಗಿ ಓದ್ಕೊಂಡು ಹೇಳಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಕನ್ನಡ ತಿಳುವಳಿಕೆ ಓದೋದು ಬರೆಯೋದು ಈಸಿ ಆಗುತ್ತೆ.